ಹಾಯ್ ಹಲೋ ವೆಲ್ಕಮ್ ಟು ಸಾಯಿ ಕುಟೀರ. ಈಗ ನಾನು ಸಾಯಿ ಕುಟೀರದಲ್ಲಿದ್ದೀನಿ. ಈಗ ಅರೌಂಡ್ 7 ಗಂಟೆ ಆಗಿದೆ ಬೆಳಗ್ಗೆ. ಸಾಯಿ ಕುಟೀರದ ಅಕ್ಕಪಕ್ಕದ ದೃಶ್ಯ ಇದು ನೋಡಿ. ನಮ್ಮ ಸಾಯಿ ಕುಟೀರದಲ್ಲಿ ಬೆಳಗಿನ ಜಾವ ಹೇಗಿರುತ್ತೆ ಅಂತ ತುಂಬ ಬ್ಯೂಟಿಫುಲ್ ಆಗಿದೆ. ಎಲ್ಲಿ ನೋಡಿದ್ರು ಗಿಡ ಮರ, ಹಸಿರು ಹಸಿರು ಹಸಿರು. ಈಗ ತಾನೇ ಕರೆಂಟ್ ಬಂದಿದೆ. ನೀರು ಬರ್ತಾ ಇದೆ. ಏನು ಫೋರ್ಸಲ್ಲಿ ಬರ್ತಾ ಇದೆ. ನೀರಂತೂ ತುಂಬ ಚೆನ್ನಾಗಿರುತ್ತೆ. ಇವತ್ತು ನನ್ನ ಜೊತೆಗೆ ನನ್ನ ಫೇವ್ರೆಟ್ ನಾಯಿ ಆರಾಧ್ಯ ಬಂದಿದೆ. ಅದಂತೂ ತುಂಬಾ ಮಜಾ ಮಾಡ್ತಾ ಇದೆ. ನೋಡಿ ಹೆಂಗನ್ಸ್ತಾ ಇದೆ ಆರಾಧ್ಯ. ಊರಲ್ಲಿ ಬಿಟ್ಟರೆ ಫುಲ್ಲು ಹೊಲ ಎಲ್ಲ ಓಡ್ತಾ ಇದೆ. ಹೋಗು ಬಾಯ್ಲಿ ನೀರು ಬಾ ಆರಾಧ್ಯ. ನೀರು ಬಾಯ್ಲಿ ಬಾಯ್ಲಿ ನೋಡಿ ಬಾಯ್ಲಿ ಆರಾಧ್ಯ. ಇಲ್ಲಿ ಬಾ ಆರಾಧ್ಯ. ಆರಾಧ್ಯ ನಾವು ಇವತ್ತು ವಾಕಿಂಗ್ ಹೋಗ್ತಾ ಇದ್ದೀವಿ. ಎಲ್ಲ ಒಂದು ನಮ್ಮ ತೋಟದ ಸುತ್ತಮುತ್ತ ಇರೋ ತೋಟಗಳಿಗೆಲ್ಲ ಒಂದು ವಾಕ್ ಹೋಗ್ತೀವಿ. ಆರಾಧ್ಯ ಚೆನ್ನಾಗಿದೆ ಆರಾಧ್ಯ. ಹೇಳಿದ ಮತ್ತೆ ಕೇಳ್ತಾ ಇಲ್ಲ, ಅದು ಅಷ್ಟು ಖುಷಿ ಆಗೋಗಿದೆ. ನಮ್ಮ ತೋಟದ ಪಕ್ಕದಲ್ಲಿರೋ ತೋಟದಲ್ಲಿ ನೋಡಿ ಸೊಪ್ಪು ಬೆಳೆದಿದ್ದಾರೆ. ಪಾಲಕ್ ಸೊಪ್ಪು ಎಷ್ಟು ಚೆನ್ನಾಗಿದೆ. ಫುಲ್ ಹಾಕಿದ್ದಾರೆ, ಮಡಿ ಹಾಕಿದ್ದಾರೆ. ಅದರಲ್ಲಿ ಅರ್ಧ ಕಿತ್ತಿದೆ, ಇನ್ನೂ ಅರ್ಧ ಇದೆ, ಫ್ರೆಶ್ ಆಗಿದೆ. ನಾನು ಕೇಳಿ ಸ್ವಲ್ಪ ಇಸ್ಕೊತೀನಿ. ಸಖತ್ತಾಗಿದೆ ನೋಡೋಕ್ಕಂತೂ. ಈ ಜಾಗದಲ್ಲಿ ಕೊತ್ತಂಬರಿ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಪ್ಯೂರ್ ನಾಟಿ ಕೊತ್ತಂಬರಿ. ಆಮೇಲೆ ಇದು ಸಬ್ಬಸಿಗೆ ಸೊಪ್ಪು. ಸೊ ಒಳ್ಳೆ ಕಾಂಬಿನೇಷನ್. ಸೊಪ್ಪು ಸಾರಿಗೆ ಬೇಕಾಗಿರೋ ಸೊಪ್ಪೆಲ್ಲ ಹಾಕ್ಕೊಂಡಿದ್ದಾರೆ. ಎಷ್ಟು ಘಮ ಘಮ ಅಂತ ಇದೆ ಸಬ್ಬಸಿಗೆ ಸೊಪ್ಪು. ಆ ಕಡೆ ದಂಟು ಹಾಕಿದ್ದಾರೆ. ಇದು ಈ ಕಡೆ ಎಲ್ಲ ದಂಟು ಹಾಕಿದ್ದಾರೆ. ಎಲೆ ನೋಡಿ ಇಷ್ಟಿಷ್ಟು ಅಗಲ ಇದೆ. ಪ್ಯೂರ್, ಏನು ಕೆಮಿಕಲ್ ಗೊಬ್ಬರ ಯೂಸ್ ಮಾಡದೆ ಬೆಳೆದಿರೋ ಸೊಪ್ಪು ಇದೆಲ್ಲ. ಆರಾಧ್ಯಗಂತೂ ಖುಷಿನೋ ಖುಷಿ. ಏನು ಓಡ್ತಾ ಇದೆ, ಕೈಗೆ ಸಿಗ್ತಾ ಇಲ್ಲ. ಆರಾಧ್ಯ ಮನೆಗೆ ಬರ್ತೀಯಾ ಇಲ್ವಾ ನೀನು? ಇಲ್ಲೇ ಇದ್ಬಿಡ್ತೀಯಾ? ಆರಾಧ್ಯಗೆ ಬೆಂಗಳೂರಲ್ಲಿ ಫ್ರೀಡಮ್ಮೇ ಇಲ್ಲ. ಮನೆಯೊಳಗೆ ಬಿಲ್ಡಿಂಗ್ ಒಳಗೆ ಇರುತ್ತೆ ಅಷ್ಟೇ, ಆಚೆನೇ ಹೋಗಲ್ಲ. ಇಲ್ಲಿ ನೋಡಿ ಹೆಂಗೆ ಓಡ್ತಾ ಇದೆ. ಅದ್ರ ಮುಖದಲ್ಲಿ ನೀವು ನಗು ನೋಡ್ಬೋದು. ಅಷ್ಟು ಖುಷಿ ಆಗ್ತಾ ಇದೆ ಆರಾಧ್ಯಗೆ. ಹೋಗೋಣ. ಈಗ ನಾನು ಆರಾಧ್ಯ ಹಳ್ಳಿ ಒಳಗೆ ಹೋಗಿ ಹಾಲು ತೊಗೊಂಬರ್ತೀವಿ. ಕಾಫಿ ಟೀಗೆ ಅಂತ ನಾನು ಆರಾಧ್ಯ ಹೋಗ್ತಾ ಇದ್ದೀವಿ ಹಾಲು ತರೋಕ್ಕೆ. ನೋಡಿ ಆರಾಧ್ಯ, ಹೋಗೋಣ. ಹಾಲು ಖಾಲಿ ಆಗುತ್ತೆ. ಈ ಕಡೆ ಎಲ್ಲ ತೋರಿಸ್ತಾ
ಇದ್ರೆ ಓಡಿಸ್ಕೊಂಡು ಹೋಗ್ಬೇಡ, ಓಡೋಕ್ಕಾಗಲ್ಲ. ಇದೇನು ಹೋಗಾರದ್ಯಾ? ಬೆಳಗ್ಗೆ ಒಂದು 6-6:30 ಬಂದರೆ ಸನ್ರೈಸು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಈಗಲಿದೆ ನೋಡಿ, ಅರೌಂಡ್ 7:30 ಆಗ್ತಾಯಿದೆ, ಇನ್ನೂ ಕೂಡ ಸೂರ್ಯ ಸೂರ್ಯ ಎಷ್ಟು ಚೆನ್ನಾಗಿ ಬಂದಿದ್ದಾನೆ. ಇದೆಲ್ಲ ಸಾಯಿಕುಟ್ರದ ಅಕ್ಕಪಕ್ಕ ಇರೋ ತೋಟಗಳು, ಬಾಳೆ ತೋಟ, ಅಡಿಕೆ ತೋಟ. ಇದು ಬಂದ್ಬಿಟ್ಟು ಅಗಸೆ ಮರ. ಅಗಸೆ ಸೊಪ್ಪಿನ ಬೀಜ ತಿಂತಾರೆ, ಹಾಗೆ ಅಗಸೆ ಸೊಪ್ಪಿನ ಎಲೆ ಇಲ್ಲಿ ಪಲ್ಯ ಮಾಡ್ಕೊಂಡು ತಿಂತಾರೆ. ಯಾವುದೋ ಒಂದು ಹಬ್ಬದಲ್ಲಿ ವಿಶೇಷವಾಗಿ ಅಗಸೆ ಸೊಪ್ಪಿನ ಪಲ್ಯ ಮಾಡೇ ಮಾಡ್ತಾರೆ. ಮೋಸ್ಟ್ಲಿ ಸಂಕ್ರಾಂತಿಗೆ ಇರ್ಬೋದು, ಬಟ್ ಸೂಪರೇ ಇರುತ್ತೆ. ಇದು ಕುರಿ ಮತ್ತು ಆಡುಗಳಿಗೆ ಒಳ್ಳೆ ಫುಡ್ಡು ಅಗಸೆ ಸೊಪ್ಪು. ಅಲ್ಲಿ ನೋಡಿ, ಆರಾಧ್ಯ ಅವರಪ್ಪ ಇಬ್ಬರು ಆರಾಮ್ಸೆ ಹೋಗ್ತಾಯಿದ್ದಾರೆ. ನಮ್ಮ ಆರಾಧ್ಯಗಂತೂ ಖುಷಿನೋ ಖುಷಿ. ಇದು ಎಕ್ಕದ ಗಿಡ. ಎಕ್ಕದ ಗಿಡದಲ್ಲೇ 2 ವೆರೈಟಿ ನೀವು ಹೂ ನೋಡ್ಬೋದು, ಒಂದು ಪರ್ಪಲ್, ಇನ್ನೊಂದು ಬಿಳಿ ಹೂವು. ಈ ಎಕ್ಕದ ಗಿಡದಲ್ಲಿ 2 ಬಿಟ್ಟಿದೆ ನೋಡಿ. ಇದನ್ನು ಮೆಡಿಸಿನಲ್ ಪ್ಲಾಂಟು ಇದೊಂದು. ಇದನ್ನು ಎಷ್ಟೊಂದು ರೋಗಗಳಿಗೆ ಔಷಧಿಯಾಗಿ ಯೂಸ್ ಮಾಡ್ತಾರೆ. ಎಕ್ಕದ ಗಿಡದ ಕಾಯಿ ಇಲ್ಲೂ ಇದೆ, ಎಷ್ಟು ದೊಡ್ಡದಾಗಿ. ಇದೆಲ್ಲ ಸಿಟಿನಲ್ಲಿ ನೋಡೋಕ್ಕೆ ಸಿಕ್ಕೋದೇ ಇಲ್ಲ. ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ, ಮಕ್ಕಳಿಗಂತೂ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇರೋ ಮರ. ಮತ್ತು ನಾವೆಲ್ಲ ಇದನ್ನು ಪೂಜೆ ಮಾಡ್ತೀವಿ, ಅಷ್ಟು ಒಳ್ಳೆ ಮೆಡಿಸಿನಲ್ ಗಿಡ ಎಕ್ಕದ ಗಿಡ. ಆರಾಧ್ಯಲೆಲ್ಲ ಹೋಗ್ಬೇಡ. ಇದೊಂದು ಚಿಕ್ಕ ಕೆರೆ, ಊರಿಗೆ ಹಳ್ಳಿಗೆ ಅಟ್ಯಾಚ್ಡ್ ಆಗಿರೋ ಚಿಕ್ಕ ಕೆರೆ. ಬಟ್ ಬಿಸಿಲಿಗೆ ಎಲ್ಲ ಒಣಗೋಗಿದೆ. ನೀರಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಫುಲ್ಲು ತುಂಬಿರುತ್ತೆ ಮಳೆಗಾಲದಲ್ಲಿ. ಹಾಲು ಕೊಡ್ತೀರಾ? ಡೈರಿಗೆ ಹಾಕ್ತೀರಾ? ಹಾಲು ಕೊಡ್ತೀರಾ? ಇಲ್ಲ, ನಾನೊಂದು ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಫ್ರೆಶ್ಶಾಗಿ ಹಾಲು ಕರೀತಾ ಇದ್ದಾಳೆ ಹುಡುಗಿ. ಚಿಕ್ಕ ಮಕ್ಕಳಿಂದನೂ ದೊಡ್ಡವರವ್ರಿಗೆ ಹಾಲು ಕರೆಯೋದು ಗೊತ್ತು ಇಲ್ಲಿ ಹಳ್ಳಿನಲ್ಲಿ. ಅದು ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ? ನಾಟಿ ಹಸು ಅಲ್ವಾ ಇದು? ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ? ಹೌದಾ, ಏನೊಂದು 3 ಲೀಟ್ರ್ 4 ಲೀಟ್ರ್ ಕೊಡುತ್ತಾ ದಿನ? 3-2.5 ಲೀಟ್ರ್ ಕೊಡುತ್ತೆ ನಾಟಿ ಹಸು, ದೇಸಿ ಹಸು. ನಮ್ಮ ಫ್ರೆಂಡು ಇನ್ನೊಂದು ನಾಯಿ ಆರಾಧ್ಯ ಕೋಪ ಬಂದ್ಬಿಟ್ಟಿದೆ. ಎಕ್ಸೈಟ್ಮೆಂಟು ನಮ್ಮ ಆರಾಧ್ಯಗೆ. ಎಲ್ಲ ನಾಯಿಗಳು ಕಚ್ಚಕ್ಕೆ ಹೋಗ್ತಾಯಿದೆ. ಏನಾರಿದ್ಯಾ ಫ್ರೆಂಡ್ ಬಂತ? ಇದು ನಮ್ಮ ಹಳ್ಳಿಲಿರೋ ಒಂದು ಹಳೆ ಬಾವಿ, ತುಂಬ ವರ್ಷದ್ದು. ನೀನು ನೋಡಿದ್ಯಾ ಅದನ್ನು? ಇಲ್ಲಿ ನೀರು ಸೇರ್ತಾ ಇದೆಯಾ? ಆದರೆ ಈಗ ಮುಚ್ಚಿಬಿಟ್ಟಿದ್ದಾರೆ ಅದನ್ನು. ಯಾಕೆ ಮುಚ್ಚಿಬಿಟ್ಟಿರೋದು? ನೀರಿಲ್ವ ಅದರಲ್ಲಿ? ಬಾವಿ ಒಣಗೋಗಿದೆ, ಅದಕ್ಕೆ ಬಾವಿನ ಮುಚ್ಚಿಬಿಟ್ಟಿದ್ದಾರೆ. ಎಷ್ಟು ದೊಡ್ಡದಾಗಿದೆ ನೋಡಿ.
ಹಿಂಗಿರ್ತಾ ಇತ್ತು ಬಾವಿ ಮುಂಚೆ. ಬೀದಿಗಳು, ಹೆಂಚಿನ ಮನೆ, ಹಸು, ಕರು, ಟಗರು, ಕೋಳಿ ಎಲ್ಲ ನೋಡ್ಬೋದು. ಬೆಳೆದಿರೋ ತೆಂಗನ್ನ ಈ ಥರ ಜೋಡಿಸ್ತಾರೆ. ಇಲ್ಲೇ ಒಣಗಿಸ್ಬಿಟ್ಟು ಕೊಬ್ಬರಿ ಮಾಡಿ ಮಾರ್ಕೆಟ್ಗೆ ಹಾಕ್ತಾರೆ. ಇದು ನಮ್ಮ ಹಳ್ಳಿ. ಹೀಗಿರುತ್ತೆ ಬೆಳಗಿನ ಜಾವ. ಅಷ್ಟೇ ಮಂಗೆ 20 ರೂಪಾಯಿ ಬಿಟ್ಬಿಟ್ವಿ. 20 ಎಷ್ಟು ಫ್ರೆಶ್ ಹಾಲು ತಗೊತಾ ಇದ್ದೀನಿ. ಈಗಲೇ ಹಸುಗಳಿಂದ ಕರೆದು ಹಾಕಿದ್ದಾರೆ. ಇಲ್ಲಿ 1 ಲೀಟ್ರ್ ಹಾಲು ತಗೊತಾ ಇದ್ದೀನಿ. ನೀವು ಹಾಕಿ ಇದು ಹಾಕೋದಕ್ಕೆ ಕಷ್ಟ ಅಲ್ವಾ? ಚಿಕ್ಕದು ಹಾಕ್ಬೇಕು, ಮಚ್ಚಕ್ಕಾಗಲ್ಲ. ಆಗಿತ್ತು ಆಯ್ತಪ್ಪ, ಇರೋದು ಆಯ್ಕೊಂಡು ಅದೇನು ಮಾಡಲ್ಲ, ಸುಮ್ಮನೆ ಹೋಗ ಬರಲಿ. ಯಾರು ದೇಕ್ರ ಬಾ. ಎಷ್ಟು ಲೀಟರ್ 40. ಫ್ರೆಶ್ ಹಸುವಿನ ಹಾಲು ಹಳ್ಳಿನಲ್ಲಿ ಲೀಟರ್ 40 ರೂಪಾಯಿ. ಹೌದು. ಈಗ ಹಾಲು ತಗೊಂಡ್ವಿ. ಈಗ ತೋಟಕ್ಕೆ ಹೋಗೋಣ. ಬಾರದ್ಯಾ ಹೋಗೋಣ. ಇಂಥ ಕೋಳಿ ನೋಡಿದ್ದೀರಾ ನೀವು? ಇದನ್ನು ಬೆಂಕಿ ಕೋಳಿ ಅಂತಾರೆ. ಹಾವು ಎಲ್ಲ ಬಂದರೆ, ಏನಾದರೂ ಆ ಥರದ್ದು ಏನಾದರೂ ಬಂದರೆ ಕಚ್ಚಿ ಸಾಯಿಸ್ಬಿಡ್ತವೆ ಅವು. ತುಂಬ ಪ್ರೊಟೆಕ್ಷನ್ನು. ಹೆಂಗಿದೆ ನೋಡಿ ಕೋಳಿ, ಅದ್ರ ಮೂತಿ ನೋಡಿ, ಸಖತ್ತಾಗಿದೆ ಅಲ್ವಾ? ಇದು ಹುಣಸೆ ಮರ, ಹುಣಸೆಕಾಯಿ ಇಷ್ಟೊಂದು ಬಿಟ್ಟಿದೆ, ಹಣ್ಣಾಗ್ತಾಯಿದೆ. ಇನ್ನೇನು ಇದರಿಂದ ಕೀಳ್ತಾರೆ ಅನಿಸುತ್ತೆ ಹುಣಸೆಕಾಯಿ. ಮರ ತುಂಬ ಇದೆ. ಇಲ್ಲಿ ನೋಡಿ ಗೊಂಚಲು ಗೊಂಚಲು. ಹಸುಗಳೆಲ್ಲ ಮರದ ಕೆಳಗೆ ರೆಸ್ಟ್ ಮಾಡ್ತಾ ಇದ್ದಾವೆ. ಈ ಥರ ನೇಚರು, ಈ ಥರ ಪ್ರಾಣಿಗಳು ನೋಡೋಕೆ ಎಲ್ಲಿ ಸಿಕ್ಕತ್ತೆ? ಅಲ್ಲಿ ನಮ್ಮ ಹಳ್ಳಿನಲ್ಲಿ ಎಲ್ಲೆಲ್ಲಿ ನೋಡಿದ್ರು ಪ್ರಾಣಿಗಳು, ಹಸುಗಳು, ಕುರಿಗಳು, ಎಮ್ಮೆಗಳು ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ. ಈ ಹಳ್ಳಿಯಲ್ಲಿರೋ ಯಂಗ್ಸ್ಟರ್ಸ್ ಬೆಳಗ್ಗೆ ಮೀಟಿಂಗ್ ಮಾಡ್ತಾಯಿದ್ದಾರೆ. ಸೊ ಅವರು ಕೂಡ ಹಳ್ಳಿ ಎಲ್ಲ ರೌಂಡ್ ಆಗ್ತಾರೆ ನಮ್ಮ ಥರ. ಏನು ಬಾಲ ಚೆನ್ನಾಗಿದೆಯಾ? ಆಯಿತಾ ಕಾಫಿ? ಹೌದಾ? ಆರಾಧ್ಯ ನಡಿ ಹೋಗೋಣ. ನಾವು ನಡಿ, ನಾವು ಹೋಗ್ತಾ ಇರೋಣ. ಇರೋ ಅಪ್ಪ ಬರ್ತೀರ. ಯಾವ್ದಾರು ನಾಯಿ ಬಂದರೆ ಕಚ್ಚಾಕ್ಬಿಡುತ್ತೆ. ನಮ್ಮ ಥರ ಬೆಂಗಳೂರಿಂದ ಇನ್ನೊಬ್ರು ತೋಟ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಶನಿವಾರ ಭಾನುವಾರ ಅಂದರೆ ಇಲ್ಲಿ ಬಂದುಬಿಡ್ತಾರೆ.
ಸ್ಟೇ ಮಾಡಿ ಅವರು ಕೂಡ ಎಂಜಾಯ್ ಮಾಡಿ ಹೋಗ್ತಾರೆ. ನಾವು ಹಳ್ಳಿನಲ್ಲಿ ಇರೋರೆಲ್ಲ ಏನು ಗೊತ್ತಿಲ್ಲ, ಸಿಟಿ ನೋಡಿಲ್ಲ ಅಂತೆಲ್ಲ ಅನ್ಕೋತೀವಿ. ಆದರೆ ನಮಗಿಂತ ಫಾರ್ವರ್ಡ್ ಇರ್ತಾರೆ. ನೋಡಿ ಇಲ್ಲಿ ನಮ್ಮ ಹಳ್ಳಿಯವರು ಅಂದರೆ ನಮ್ಮ ಹಸ್ಬೆಂಡ್ ಅವರ ಮಾಮ ಅವ್ರು ನೋಡಿ ಆರ್ಬಿಟರ್ ಎಲೆಕ್ಟ್ರಿಕ್ ಗಾಡಿ ತೊಗೊಂಡಿದ್ದಾರೆ. ಎಲ್ಲ ಎಲೆಕ್ಟ್ರಿಕ್ಗಳ ಗಾಡಿ ಓಡಿಸ್ತಾ ಇದ್ದಾರೆ ಹಳ್ಳಿಗಳಲ್ಲೆಲ್ಲ. ಸೊ ನಮಗಿಂತ ಫಾರ್ವರ್ಡ್ ಇದ್ದಾರೆ. ಸಾಕಾಯ್ತು ಆರಾಧ್ಯಗೆ ಓಡಾಡಿ ರೂಢಿ ಇಲ್ಲ, ಅದಕ್ಕೆ ಹಳ್ಳಿ ತಿರುಗಿ ಸಾಕಾಯಿತು. ಅದು ಹ್ಞೂ ಅಂತ ಇದೆ, ಬಾ ಹೋಗೋಣ ಬೇಗ ಹೋಗೋಣ ನಮ್ಮ ತೋಟಕ್ಕೆ ಹೋಗೋಣ ಅಂತ ಇದೆ. ನಡಿ ಹೋಗೋಣ, ನಡಿ ಅಪ್ಪ ಬರುತ್ತೆ, ನಡಿ ಬಾ ಬೇಗ ಮುಂದೆ ಹೋಗು, ನಡಿ ಮುಂದೆ ಹೋಗು. ನಮ್ಮ ಆರಾಧ್ಯ ಒಂದ್ಸರಿ ನೋಡಿಕೊಂಡ್ರೆ ಸಾಕು, ದಾರಿ ಚೆನ್ನಾಗಿ ತೋರಿಸುತ್ತೆ ಎಲ್ಲಿ ಅಂತ. ಆ ಕಡೆ ನಾವು ಹೋಗೋದು ಆರಾಧ್ಯ, ಕರೆಕ್ಟಾಗಿ ಹೋಗ್ತಾ ಇರೋದು. ಹೌದಾ, ನಡಿ. ನಡಿ ಹೋಗೋಣ, ಬಂದ್ಬಿಟ್ವಾ? ನೋಡಿ ಕರೆಕ್ಟಾಗಿ ಬಂದಿದೆ ಆರಾಧ್ಯ. ಹ್ಞೂ ನಡಿ ಕಾಫಿ ಮಾಡೋಣ ಬೇಗ. ಹಿಂಗೆ ಹಾಲು ಕೊಡ್ತೀನಿ. ಹಬ್ಬ ಫುಲ್ ಹಳ್ಳಿನೇ ಸುತ್ತಾಕಿದ್ವಿ ನಾನು ಆರಾಧ್ಯ. ಈಗ ಕಾಫಿ ಮಾಡೋ ಟೈಮ್. ಈಗ ಸಾಯಿ ಕೊಟ್ಟಿರೋದ ಒಂದೇ ನೋಟ.